ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ಲಾಸ್ಟ್ ವೀಡಿಯೋನ ಈ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ನಾನು ಬಡ್ಜೆಟ್ ಟ್ರಿಪ್ನ ಪ್ಲ್ಯಾನ್ ಮಾಡಿ ಅಂತ, ಅಂದರೆ ನೀವು ಏನಾದರೂ 1 ವೀಕ್ ಟ್ರಿಪ್ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂದರೆ ಅದರಲ್ಲಿ ಅಟ್ಲೀಸ್ಟ್ 2 ಡೇಸ್ ಅಂತೂ ನೀವೇ ಕುಕ್ ಮಾಡ್ಕೊಳ್ಳೋ ಥರ ಪ್ಲ್ಯಾನ್ ಮಾಡಿದ್ರೆ ನೀವು ಎಷ್ಟೊಂದು ಸೇವಿಂಗ್ಸ್ನ ಮಾಡ್ಬೋದು. ಸೊ ಅದೇ ಥರ ನಾನು ಮನೆಯಿಂದನೇ ಅಕ್ಕಿ ಅದನ್ನೆಲ್ಲ ತೊಗೊಂಡೋಗಿದ್ದೆ. ಸೊ ಸಿಂಪಲ್ಲಾಗಿ ಒಂದು ಪ್ಲೇನ್ ಪಲಾವ್ ಥರ ನಿಮಗೆ ಪಲಾವ್ ಪೌಡರ್ ಕೂಡ ರೆಡಿಮೇಡ್ ಸಿಗುತ್ತೆ. ಹಾಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಸಿಗುತ್ತೆ. ನಿಮಗೆ ಆಯಿಲ್ ಕೂಡ ತೊಗೋಬೇಕು ಅಂತ ಇಲ್ಲ. ನೀವು ಆಯಿಲ್ನ ಇಲ್ಲಿಂದ ಕ್ಯಾರಿ ಮಾಡೋದು ಕೂಡ ಕಷ್ಟ, ಹಾಗೆ ಅಲ್ಲಿಂದ ವಾಪಸ್ ತರೋದು ಕೂಡ ಸ್ವಲ್ಪ ಕಷ್ಟ ಆಗುತ್ತೆ. ಲೀಕ್ ಎಲ್ಲ ಆಗಿಬಿಟ್ರೆ ನಿಮ್ಮ ಬಟ್ಟೆ ಪ್ಯಾಕ್ ಮಾಡಿರ್ತೀರ ಅದೆಲ್ಲ ನಿಮ್ಗೆ ಹಾಳಾಗಿಬಿಡತ್ತೆ. ಸೊ ವಿತೌಟ್ ಆಯಿಲ್ ನೀವು ಮಾಡ್ಕೋಬೋದು. ತಿನ್ನಂಗಿರಲ್ಲ ಅಂತೇನಿಲ್ಲ, ನಾನು ಟ್ರೈ ಮಾಡಿರೋದ್ರಿಂದ ನಿಮ್ಗೆ ಹೇಳ್ತಾ ಇರೋದು. ಹಾಗೆ ಇದನ್ನು ನೀವು ವಿತ್ ವೆಜಿಟಬಲ್ಸ್ ಕೂಡ ಮಾಡ್ಕೋಬೋದು. ನಾನು ಅದೆಲ್ಲ ಮಾಡೋದ್ರ ಬದಲು ಜಸ್ಟ್ ನಾನು ಪಲಾವ್ ಪೌಡರ್ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಅಕ್ಕಿ ಈ ಥರದ್ದನ್ನೆಲ್ಲ ಯೂಸ್ ಮಾಡಿ ನಾನು ಸಿಂಪಲ್ಲಾಗಿ ಒಂದು ಪ್ಲೇನ್ ಪಲಾವ್ ಮಾಡ್ಕೋತಾ ಇದ್ದೀನಿ. ಹಾಗೆ ನಿಮಗೆ ಮೊಸರು ಬೇಕಂದರೆ ಖಂಡಿತ ಹೊರಗಡೆ ಸಿಗುತ್ತೆ. ಸೊ ನೀವು ಮೊಸರು ಕೂಡ ತೊಗೋಬೋದು. ಹಾಗೆ ನಮ್ಮ ಕಡೆ ಎಲ್ಲ ನಾವು ಮಲೆನಾಡು ಸೈಡಲ್ಲಿ ಕವಳಿಕಾಯಿ ಅಂತ ಏನು ಕರಿತೀವಿ, ಗೋವಾದಲ್ಲಿ ಕೂಡ ಇದನ್ನು ಬೇರೆ ಹೆಸರಿಂದ ಕರೀತಾರೆ. ಅದು ಕೂಡ ಲೋಕಲ್ ಫ್ರೂಟ್ ಯಾವ ರೀತಿ ಇರುತ್ತೆ ಟ್ರೈ ಮಾಡೋಣ ಅಂಥೇಳಿ ನಾನು ಅದನ್ನು ಉಪ್ಪಲ್ಲಿ ಸ್ವಲ್ಪ ಹೊತ್ತು ನೆನೆಸಿಟ್ಬಿಟ್ಟು ವಾಶ್ ಮಾಡಿ ಅದನ್ನು ಕೂಡ ರೆಡಿ ಮಾಡಿ ಇಡ್ತಾ ಇದ್ದೀನಿ ರಾತ್ರಿ ಊಟಕ್ಕೆ. ಹಾಗೆ ಡೈಲಿ ನಿಮಗೆ ರೂಮ್ ಸರ್ವಿಸ್ ಇರುತ್ತಲ್ವ, ರೂಮ್ ಕ್ಲೀನ್ ಮಾಡಿಕೊಡೋಕ್ಕೆ ಬರ್ತಾರೆ. ಸೊ ಆವಾಗ ನೀವು ವೆಸಲ್ಸ್ ಆಗಿರ್ಬೋದು ಎಲ್ಲನೂ ಅವರು ವಾಶ್ ಮಾಡಿ ಕೊಟ್ಟು ಹೋಗ್ತಾರೆ. ಇನ್ನು ನಮಗೆ ಎಮರ್ಜೆನ್ಸಿ ಇತ್ತು ಅಂದರೆ ಸ್ವಲ್ಪನೇ ಇರುತ್ತಲ್ವ, ನಮ್ಗೆ ಮತ್ತೆ ರಿಯೂಸ್ ಮಾಡೋಕ್ಕೆ ಬೇಕು ಅಂದರೆ ನಾವು ಕೂಡ ವಾಶ್ ಮಾಡ್ಕೋಬೋದು. ಸೊ ಇನ್ನು ಅಲ್ಲಿರ್ತಕ್ಕಂಥ ಪ್ಲೇ ಏರಿಯಾ ತೋರಿಸ್ತಾ ಇದ್ದೀನಿ. ನಾವು ಮಕ್ಕಳಿಗೆ ಕರ್ಕೊಂಡು ಎಲ್ಲಾದರೂ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಟ್ರಿಪ್ ಅಂದರೆ ಅಲ್ಲಿ ಅವ್ರಿಗೂ ಕೂಡ ಸ್ವಲ್ಪ ಪ್ಲೇಸ್ ನೋಡೋದಕ್ಕಾಗಿರ್ಬೋದು ಅಥವಾ ಆಟಾಡೋದಕ್ಕೆ ಇದ್ದರೆ ನಮಗೆ ಆರಾಮಾಗಿ ಬೇರೆ ಪ್ಲ್ಯಾನ್ಸ್ ಎಲ್ಲ ಈಗ ಟೆಂಪಲ್ಗೆ ಹೋಗೋದಾಗಿರ್ಬೋದು ಅಥವಾ ಬೇರೆ ಒಂದು ಪ್ಲೇಸ್ ನೋಡೋದಕ್ಕಾಗಿರ್ಬೋದು ಅವ್ರು ನಮಗೆ ಸಪೋರ್ಟ್ ಮಾಡ್ತಾರೆ. ಇಲ್ಲ ಅಂದರೆ ಅವ್ರಿಗೇನು ಬೇಕೋ ಅದನ್ನೇ ಕೇಳ್ತಾ ಇರ್ತಾರೆ. ಸೊ ನಾವು ನಮ್ಮ 1 ವೀಕ್ ಟ್ರಾವೆಲಲ್ಲಿ 1 ಆರ್ 2 ಡೇಸ್ ಕಂಪ್ಲೀಟಾಗಿ ಅವ್ರಿಗೆ ಅಂತಲೇ ನಾವು ತೆಗೆದಿಡಬೇಕಾಗತ್ತೆ. ಸ್ವಲ್ಪ ಹೊತ್ತು ಅವ್ರನ್ನ ಒಂದು ಪ್ಲೇಸಲ್ಲಿ ಆಟ ಆಡಿಸ್ಬಿಟ್ರೆ ಅವರು ಆಮೇಲೆ ಫುಲ್ ಡೇ ಆರಾಮಾಗಿ ನಮ್ಮ ಜೊತೆನೇ ಇರ್ತಾರೆ, ಏನೂ ಕಿರಿಕಿರಿ ಇಲ್ದಾಗೆ. ಸೊ ಅದಕ್ಕೆ ನಾವು ಕೂಡ ಅವ್ರಿಗೆ ಟೈಮ್ ಕೊಡಬೇಕು. ನಮಗೂ ಕೂಡ ಎಷ್ಟೋ ಸಲ ಮಕ್ಳಿಗೆ ಟೈಮ್ ಕೊಡೋಕ್ಕಾಗ್ತಾ ಇರಲ್ಲ, ನಾವು ಅವ್ರ ಜೊತೆ ಆಟ ಆಡೋದೇ ಕಡಿಮೆ ಆಗಿಬಿಟ್ಟಿರ್ತಾ ಇರುತ್ತೆ. ಬಟ್ ಅದಕ್ಕೂ ಕೂಡ ನಾವು ಟೈಮ್ ಮಾಡಿಕೊಂಡು ಮಕ್ಕಳಿಗೆ ಟೈಮ್ ಕೊಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅವ್ರು ಏನು ಕೇಳ್ತಾರೆ ಅದನ್ನು ಆಟಾಡ್ಸೋದಾಗಿರ್ಬೋದು, ಅವರಿಗೆ ಔಟ್ಡೋರ್ ಆ್ಯಕ್ಟಿವಿಟೀಸ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ಅವರು ಮೊಸರು, ಮಜ್ಜಿಗೆ ಈ ಥರದ್ದೇನೆಲ್ಲ ಕುಡಿಯೋದೇ ಇಲ್ಲ. ಅವರಿಗೆ ಲಸ್ಸಿ ಅಂದರೆ ಮೀನಿಂಗ್ ಏನು ಅಂತ ಗೊತ್ತಿಲ್ಲ. ಹಾಗಾಗಿ ನಾನು ಲಸ್ಸಿ ತೊಗೊಂಡು ಬಂದುಬಿಟ್ಟು ಅದಕ್ಕೆ ಮ್ಯಾಂಗೋ ಮಾಜಾ ಇರುತ್ತಲ್ವ ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಅವರಿಗೆ ಅದನ್ನು ಮಿಲ್ಕ್ ಶೇಕ್ ಅಂಥೇಳಿ ಮಾಡಿಕೊಟ್ಟಿದ್ದೆ. ಅವ್ರಿಗೆ ಅದು ಲಸ್ಸಿ ಅಂತಲೇ ಗೊತ್ತಾಗಿರಲಿಲ್ಲ. ಖುಷಿಯಿಂದ ಅವರಿಬ್ಬರು ಅದನ್ನು ಕುಡಿತಾಯಿದ್ರು. ಅದ್ರ ಕ್ಲಿಪ್ಪಿಂಗ್ ಕೂಡ ಒಂದು ತೊಗೊಂಡಿದ್ದೆ. ಹಾಗೆ ರೂಮ್ ಸರ್ವಿಸ್ ಆದಮೇಲೆ ಯಾವ ರೀತಿ ಕ್ಲೀನ್ ಮಾಡಿಟ್ಟಿದ್ದಾರೆ ಅನ್ನೋದನ್ನು ಕೂಡ ತೋರಿಸ್ತಾ ಇದ್ದೀನಿ. ಸೊ 1 ವೀಕ್ ಟ್ರಾವೆಲ್ ಅಂದರೆ ನಾವು ಸ್ವಲ್ಪ ಏನಾದರೂ ಮನೆಯಿಂದ ಸ್ನ್ಯಾಕ್ಸ್ ಕೂಡ ತೊಗೊಂಡೋಗಿದ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ನಾನು ಈ ಥರ ಅವಲಕ್ಕಿ ತೊಗೊಂಡೋಗಿದ್ದೆ. ಇದನ್ನು ಮೊಸರು ಜೊತೆ ತಿಂದರೆ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರುತ್ತೆ. ಸಂಜೆ ಟೈಮು ಈ ಥರ ಅವಲಕ್ಕಿ ಮತ್ತು ಮಿಲ್ಕ್ ಶೇಕ್ ಆಗಿರ್ಬೋದು ಅಥವಾ ಕಾಫಿ ಈ ಥರದ್ದನ್ನು ಮಾಡ್ಕೋಬೋದು ರೂಮಲ್ಲೇ. ಸೊ ಒಂದಷ್ಟು ರೀಲ್ಸ್ ಕೂಡ ಮಾಡ್ತಾಯಿದ್ದೆ ಫ್ರೀ ಟೈಮಲ್ಲಿ. ಅವ್ರಿಗೂ ಕೂಡ ಟೈಮ್ ಪಾಸ್ ಆಗುತ್ತೆ, ನನಗೂ ಕೂಡ ವೀಡಿಯೋಸ್ನ ಶೇರ್ ಮಾಡೋದಕ್ಕೆ ಅಂಥೇಳಿ ನಾನು ಒಂದಷ್ಟು ರೀಲ್ಸ್ ಮಾಡ್ತಾಯಿದ್ದೆ. ಆಮೇಲೆ ಎಲ್ಲರೂ ಕಾಫಿ ಕುಡಿದು ಈವ್ನಿಂಗ್ ಸನ್ಸೆಟ್ ನೋಡೋದಕ್ಕೆ ಅಂತ ಕಾಬೋ ದೆ ರಾಮ ಬೀಚ್ ಕಡೆ ಹೋಗ್ತಾ ಇದ್ವಿ. ಅದನ್ನು ಕೂಡ ವ್ಯೂ ಚೆನ್ನಾಗಿತ್ತು ಅಂತ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ, ಶೇರ್ ಮಾಡ್ತಾ ಇದ್ದೀನಿ. ಸೊ ಈ ಕಾಬೋ ದೆ ರಾಮ ಇಲ್ಲಿ ಒಂದು 5 ಸ್ಟಾರ್ ರೆಸ್ಟೋರೆಂಟ್ ಕೂಡ ಇದೆ. ಅಲ್ಲಿ ನಿಮಗೆ ವ್ಯೂ ಪಾಯಿಂಟ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನೀವು ಅದನ್ನು ಸ್ವಲ್ಪ ಬೆಳಕಿದ್ದಾಗಲೇ ಹೋದರೆ ವ್ಯೂ ತುಂಬಾ ಎಂಜಾಯ್ ಮಾಡ್ತೀರಾ. ಅಲ್ಲಿ ಅವಾಗ ಯಾವ ರೀತಿ ಕಾಣುತ್ತೆ ಅದನ್ನು ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಅಥವಾ ಇದೇ ವಿಡಿಯೋದಲ್ಲಿ ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಇದು ನೈಟ್ ವ್ಯೂ ಅಷ್ಟು ಬ್ಯೂಟಿಫುಲ್ ಆಗಿರೋದಿಲ್ಲ, ಈವ್ನಿಂಗ್ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಅಲ್ಲೇನೋ ಆ ಲೈಟಿಂಗಿಂದ ಒಂದು ಫೋಟೋ ಶೂಟ್ಗೆ ಅಂತ ಮಾಡಿರ್ತಾರಲ್ವ, ಅದಕ್ಕೋಸ್ಕರ ನೈಟ್ ವಿಸಿಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ನೀವು ಸಂಜೆ ಒಂದು 5 o'clock ಹಂಗೆ ಹೋದರೆ ವ್ಯೂ ಕೂಡ ಎಂಜಾಯ್ ಮಾಡ್ಬೋದು, ಜೊತೆಗೆ ಫೋಟೋಸ್ ಕೂಡ ತೊಗೋಬೋದು.
ಫೋಟೋಸ್ಗಂತೂ ಸಿಕ್ಕಾಪಟ್ಟೆ ಕ್ಯೂ ಇರುತ್ತೆ. ಒಂದೊಂದು ಸಲ ನೀವು ಅರ್ಧ ಗಂಟೆ ವೆಯ್ಟ್ ಮಾಡಬೇಕಾಗತ್ತೆ. ಈವ್ನಿಂಗ್ ಟೈಮ್ ಏನಾದರೂ ನೀವು ಹೋದ್ರಿ ಅಂದರೆ ಅಲ್ಲಿ ಫೋಟೋಸ್ ತಗೊಳ್ಳೋದಕ್ಕೆ ಆಲ್ಮೋಸ್ಟ್ 7 to 8 o'clock ಹಾಗೆ ಆವಾಗ ಕ್ರೌಡ್ ಕಡಿಮೆ ಆಗುತ್ತೆ. ಜಸ್ಟ್ ಫೋಟೋಸ್ ತಗೊಳ್ಳೋದಕ್ಕೆ ಸಿಕ್ಕಾಪಟ್ಟೆ ಕ್ಯೂ ಇರುತ್ತೆ ಅಂತಲೇ ಹೇಳ್ಬೋದು. ಅದ್ರ ಜೊತೆ ವ್ಯೂ ಕೂಡ ಸಿಕ್ಕಾಪಟ್ಟೆ ಸ್ಟನ್ನಿಂಗ್ ಆಗಿರುತ್ತೆ. ನೀವು ಆ ವ್ಯೂ ನೋಡೋದಕ್ಕಾದರೂ ಆ ಪ್ಲೇಸ್ನ ವಿಸಿಟ್ ಮಾಡಲೇಬೇಕು. ಸೊ ನಾನು ಈ 2 ವಿಡಿಯೋದಲ್ಲಿ ತೋರಿಸ್ತಾ ಇರೋದು ಕಂಪ್ಲೀಟ್ ಸೌತ್ ಗೋವಾ ಆಗಿರುತ್ತೆ. ನಾರ್ತ್ ಗೋವಾ ನಾನು ಆಲ್ರೆಡಿ ನಿಮಗೆ ಶೇರ್ ಮಾಡಿರೋದ್ರಿಂದ ಈ ವಿಡಿಯೋದಲ್ಲಿ ಜಸ್ಟ್ ನಾನು ಸೌತ್ ಗೋವಾದಲ್ಲಿ ಏನೇನಿದೆ ಅಂತ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ಇದು ಒಂದು ನೋವೋಟಲ್ ಅಂತ ರೆಸ್ಟೋರೆಂಟ್. ಇಲ್ಲಿ ನೈಟ್ ಡಿನ್ನರ್ಗೆ ನಾವು ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ವಿ. ಸೊ ಅದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಪೂಲ್ ಸೈಡಲ್ಲಿರುತ್ತೆ ರೆಸ್ಟೋರೆಂಟ್. ವ್ಯೂ ತುಂಬ ಚೆನ್ನಾಗಿತ್ತು ಅಂತೇಳಿ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ. ಅದನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನಮ್ಮ ರೆಸ್ಟೋರೆಂಟ್ ಅಂದರೆ ನಮ್ಮ ರೆಸಾರ್ಟಿಂದ ಇದು ಜಸ್ಟ್ ವಾಕಬಲ್ ಡಿಸ್ಟೆನ್ಸಲ್ಲಿತ್ತು. ಏನಿಲ್ಲ, ಈ ರೆಸ್ಟೋರೆಂಟ್ ಕೂಡ ನೀವು ವಿಸಿಟ್ ಮಾಡ್ಬೋದು ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ. ನೀವು ಅಲ್ಲಿ ಹೋಗೋಕ್ಕೂ ಮುಂಚೆ ರೆಸ್ಟೋರೆಂಟ್ ಯಾವ ರೀತಿ ಇತ್ತು ಅನ್ನೋದು ನೋಡಬೇಕು ಅಂದರೆ ನೀವು ಈ ವಿಡಿಯೋ ನೋಡ್ಬೋದು. ಹಾಗೆ ಇಲ್ಲಿ ಸ್ಟೇ ಕೂಡ ಅವೈಲೇಬಲ್ ಇದೆ. ನಿಮ್ಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಆರಾಮಾಗಿ ಸಿಗುತ್ತೆ. ವ್ಯೂ ಮಾತ್ರ ತುಂಬ ಚೆನ್ನಾಗಿತ್ತು. ಪೂಲ್ ಸೈಡಲ್ಲೇ ರೆಸ್ಟೋರೆಂಟ್ ಇದೆ. ಹಾಗೆ ಅಲ್ಲಿ ಏನೇನೆಲ್ಲ ಇತ್ತು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನೋಡ್ಕೊಂಡು ಬನ್ನಿ, ನಾನು ಮತ್ತೆ ಸಿಗ್ತೀನಿ.
ಸೊ ಹಾಗೆ ಇದು ಇನ್ನೊಂದು ದಿನ ವಿಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಂಡಿರೋದನ್ನು ಶೇರ್ ಮಾಡ್ತಾಯಿದ್ದೀನಿ. ಹಾಗೆ ಹೊರಗಡೆ ಸುತ್ತಾಡೋದಕ್ಕೆ ಅಂತ ಹೋಗ್ತಾ ಇದ್ವಿ, ಹಾಗಾಗಿ ಅವಾಗ ತೆಗ್ದಿರ್ತಕ್ಕಂಥ ವಿಡಿಯೋ ನಾನು ಶೇರ್ ಮಾಡ್ತಾಯಿದ್ದೀನಿ. ಹಾಗೆ ಈ ರೆಸಾರ್ಟಿಗೆ ನಿಯರ್ ಬೈ ಅಂದರೆ ಮೋಬಾರ್ ಬೀಚ್ ಇದೆ. ಸೊ ನೀವು ಇನ್ಸ್ಟಾಗ್ರಾಮ್ ರೀಲ್ಸಲ್ಲೆಲ್ಲ ನೋಡಿರ್ತೀರ, ಮೋಬಾರ್ ಬೀಚ್ ವ್ಯೂ ತುಂಬಾ ಚೆನ್ನಾಗಿದೆ. ಹಾಗೆ ಅದರ ಹತ್ರ ಇನ್ನೊಂದು ಯಾವುದೋ ವೆಡ್ಡಿಂಗ್ ಒಂದು ಪ್ರಾಪರ್ಟಿ ಬರುತ್ತೆ, ಅಲ್ಲಿ ವೆಡ್ಡಿಂಗ್ ಎಲ್ಲ ಮಾಡ್ತಾರೆ, ಏನಾದರೂ ಫೋಟೋ ಶೂಟ್ ಇದ್ದರೆ ಕೂಡ ಅಲ್ಲಿ ಮಾಡ್ತಾರೆ. ತುಂಬ ಚೆನ್ನಾಗಿದೆ, ಅದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಆ ರೆಸಾರ್ಟ್ ನೇಮ್ ನನಗೆ ನೆನಪು ಬರ್ತಾ ಇಲ್ಲ, ನೆನಪಾದರೆ ಈ ವಿಡಿಯೋದಲ್ಲಿ ಹೇಳ್ತೀನಿ, ಬಟ್ ಅದು ನಂಗೆ ನೆನಪಾಗ್ತಾ ಇಲ್ಲ. ಬಟ್ ಬೀಚ್ ನೇಮ್ ಮಾತ್ರ ಮೋಬಾರ್ ಬೀಚ್. ಅಲ್ಲಿರ್ತಕ್ಕಂಥ ಪ್ರಾಪರ್ಟೀಸ್ನ ನೀವು ಆನ್ಲೈನಲ್ಲಿ ಚೆಕ್ ಮಾಡ್ಬೋದು. ಸೊ ನೋಡ್ಕೊಂಬನ್ನಿ ಯಾವ ರೀತಿ ಇದೆ ಅಂತ. ನಾನು ನಿಮಗೆ ಮತ್ತೆ ಸಿಗ್ತೀನಿ. ಸೊ ಅದು ನೀವು ನೋಡಿದ್ರಲ್ವ ಮೋಬಾರ್ ಬೀಚ್. ಅದು ಆಗಲೇ ನಾನು ಹೇಳಿದಾಗೆ ಇವಾಗ ಓಟ್ಸ್ ಕಿಚಡಿ ಮಾಡ್ತಾಯಿದ್ದೀನಿ. ಇದು ಕೂಡ ನಾನು ನಿಮಗೆ ಡೀಟೇಲ್ ವಿಡಿಯೋ ತೋರಿಸೋದಕ್ಕೆ, ಇಲ್ಲೂ ಕೂಡ ಕುಕ್ಕಿಂಗೇನಾ ಅಂತ ನಿಮಗೆ ಬೋರ್ ಆಗುತ್ತೆ, ಹಾಗಾಗಿ ನಾನು ಯಾವ ರೀತಿ ಮಾಡಿದೆ ಅನ್ನೋದನ್ನು ಜಸ್ಟ್ ತೋರಿಸ್ತಾ ಇದ್ದೀನಿ. ನಾವು ನೀರಿಗೇ ರೆಡಿಮೇಡ್ ಓಟ್ಸ್ ಸಿಗುತ್ತೆ, ಮಸಾಲ ಎಲ್ಲ ಮಿಕ್ಸ್ ಇರುತ್ತೆ, ಅದನ್ನು ಈ ಥರ ಸ್ವಲ್ಪ ತೆಳ್ಳಗೆ ಮಾಡಿಕೊಂಡ್ರೆ ಟೇಸ್ಟಿಯಾಗಿ ತಿನ್ಬೋದು. ಇದು ಬಿಸಿ ಬಿಸಿಯಾಗಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಅದನ್ನು ಮಜ್ಜಿಗೆ ಜೊತೆ ನಾನು ಮಧ್ಯಾಹ್ನ ಊಟಕ್ಕೆ ಸರ್ವ್ ಮಾಡ್ತಾಯಿದ್ದೀನಿ ಎಲ್ಲರಿಗೂ. ಈ ಥರ ಈಸಿಯಾಗಿ ನೀವು ನಿಮ್ಮ ಬಜೆಟ್ನ ಅಂದರೆ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಪ್ಲ್ಯಾನ್ ಮಾಡಿಕೊಂಡು ನೀವು ಟ್ರಿಪ್ನ ಪ್ಲ್ಯಾನ್ ಮಾಡ್ಬೋದು. ಸೊ ನೀವು ಬರೀ ಆಚೆ ಕಡೆ ಸುತ್ತಾಡ್ತಾ ಇರ್ತೀರಾ, ಬರೀ ಹೊರಗಡೆ ಇರ್ತೀರಾ ಅಂತ ಅನ್ನೋರಿಗೆ ನಾನು ಯಾವಾಗಲೂ ಒಂದು ಸಲ ಈ ವಿಡಿಯೋ ಈ ಥರ ಮಾಡಿ ತೋರಿಸ್ಬೇಕು, ನಮ್ದು ಯಾವ ರೀತಿ ಇರುತ್ತೆ ಟ್ರಿಪ್ ಅನ್ನೋದು ನನ್ನ ತಲೆಯಲ್ಲಿತ್ತು. ಸೊ ಹಾಗಾಗಿ ಅದನ್ನು ಕೂಡ ತೋರಿಸ್ದಾಗತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಜಾಸ್ತಿ ಟ್ರಾವೆಲ್ ಮಾಡೋರಿಗೆ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಆದಷ್ಟು ರೂಮಲ್ಲೇ ಅಂದರೆ ನೀವು ಸ್ಟೇ ಮಾಡಿರ್ತೀರಲ್ವ, ಅದೇ ಪ್ಲೇಸಲ್ಲೇ ಅಡುಗೆ ಮಾಡ್ಕೊಂಡು ತಿನ್ನೋದಕ್ಕೆ ಇಷ್ಟಪಡ್ತೀವಿ ಅಂತ. ಅದೇ ರೀತಿ ಇದು ಇನ್ನೊಂದು ದಿನ ಕೂಡ ರೆಡಿಮೇಡ್ ಪಾಸ್ತಾ ಈ ರೀತಿಯಾಗಿ ಮಾಡಿದ್ದೆ, ಅದನ್ನು ಕೂಡ ನಾನು ತೋರಿಸ್ತಾ ಇದ್ದೀನಿ. ಅದು ತುಂಬ ಚೆನ್ನಾಗೂ ಕೂಡ ಇರುತ್ತೆ. ಹಾಗೆ ನಾವು ಬಜೆಟ್ ಫ್ರೆಂಡ್ಲಿಯಾಗಿ ನಾವು ರೂಮಲ್ಲೇ ಕುಕ್ ಮಾಡ್ಕೊಂಡು ಊಟ ಮಾಡ್ಕೋಬೋದು. ಯಾವಾಗಲೂ ನಾವು ಯಾವ ಪ್ಲೇಸಿಗೆ ಹೋಗ್ತೀವಿ ಅಲ್ಲಿ ಯಾವ ರೀತಿ ಇರುತ್ತೆ ಅನ್ನೋದನ್ನು ನೋಡಿಕೊಂಡು ನಾವು ಈ ಥರದ್ದೆಲ್ಲ ಮಾಡ್ಕೋಬೇಕಾಗತ್ತೆ. ನಾವು ಹೋಗಿರೋ ಪ್ಲೇಸಲ್ಲಿ ನಾನ್ ವೆಜ್ ಜಾಸ್ತಿ ಇತ್ತು, ಹಾಗಾಗಿ ಅದ್ರ ಜೊತೆ ಫುಡ್ ಪ್ರೈಸ್ ಎಲ್ಲ ಸಿಕ್ಕಾಬಟ್ಟೆ ಕಾಸ್ಟ್ಲಿ. ಅಂದರೆ ಒಂದು ಫ್ರೈಡ್ ರೈಸಿಗೆ ಥಿಂಕ್ ಮಾಡಿ 650 to 700 ಇರ್ತಾಯಿತ್ತು. ಸೊ ಆ ಥರ ಪ್ಲೇಸ್ ನಮಗೆ ಮುಂಚೆನೇ ಗೊತ್ತಿರತ್ತಲ್ವ, ನಾವು ಎಲ್ಲಿ ಹೋಗ್ತಾ ಇದ್ದೀವಿ, ಅಲ್ಲಿ ಯಾವ ರೀತಿ ಇರುತ್ತೆ ಅಂತ. ಅದನ್ನೆಲ್ಲ ಮುಂಚೆನೇ ತಿಳ್ಕೊಂಡು ನಾವು ನಮಗೇನು ಬೇಕು ಅನ್ನೋದನ್ನು ನಾವು ಪ್ಯಾಕ್ ಮಾಡ್ಕೊಂಡು ಕೂಡ ತೊಗೊಂಡು ಹೋಗ್ಬೋದು, ಇಲ್ಲಾಂದರೆ ಅಲ್ಲಿ ಕೂಡ ನಾವು ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ತಾ, ನಾವು ಇದ್ದಿದ್ದ ರೆಸಾರ್ಟಲ್ಲಿ ಜಿಮ್ ಏರಿಯಾ ಈ ರೀತಿಯಾಗಿತ್ತು. ಇದನ್ನು ತೋರಿಸ್ತಾ ನಾನು ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ನಂದು ಏನಿದ್ರು ನಾನು ಯಾವ ರೀತಿ ಟ್ರಿಪ್ ಪ್ಲ್ಯಾನ್ ಮಾಡ್ತೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ದೆ. ಇದರಿಂದ ನಿಮಗೂ ಕೂಡ ಯೂಸ್ ಆಗ್ಬೋದು. ನೀವೇನಾದರೂ ವೆರಿ ಎಕ್ಸ್ಪೆನ್ಸಿವ್ ಪ್ಲೇಸಿಗೆ ಹೋಗ್ತಾ ಇದ್ದೀರಾ ಅಂದರೆ ನೀವು ಈ ಥರ ಪ್ಲ್ಯಾನ್ ಮಾಡ್ಬೋದು ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇದು 2 ತುಂಬ ಓಲ್ಡ್ ವೀಡಿಯೋಸ್ ನನ್ನ ಹತ್ರ ಬ್ಯಾಲೆನ್ಸ್ ಇತ್ತು, ಸೊ ಶೇರ್ ಮಾಡ್ತಾ ಇದ್ದೀನಿ. ಯಾವ ರೀತಿ ಅನಿಸ್ತು ಅಂತ ಕಮೆಂಟ್ ಮಾಡಿ.
ಹಾಗೆ ನಾವು ಈ ಥರ ಲಕ್ಸುರಿ ಸ್ಟೇಗೆ ಹೋದಾಗ ಏನಾದರೂ ಬರ್ಡೇ ಆಗಿರ್ಬೋದು, ಆ್ಯನಿವರ್ಸರಿ ಆಗಿರ್ಬೋದು, ಅದು ಇನ್ನು ಮುಂದೆ ಇದ್ದರೂ ಕೂಡ ನಾವು ಮುಂಚೆನೇ ಸೆಲೆಬ್ರೇಟ್ ಮಾಡೋದಕ್ಕೆ ಎಲ್ಲ ಪ್ರಿಪ್ರೇಷನ್ಸ್ ಆಗಿರ್ಬೋದು, ಫೋಟೋಶೂಟ್ ಆಗಿರ್ಬೋದು, ಈ ಥರ ಮಾಡ್ಕೊಳ್ಳೋದಕ್ಕೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಹಾಗಾಗಿ ಅದನ್ನು ಕೂಡ ನೀವು ಮುಂದಿನ ವೀಡಿಯೋದಲ್ಲಿ ನೋಡ್ತೀರಾ. ಇಷ್ಟ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಟೇಕ್ ಕೇರ್ ಫ್ರೆಂಡ್ಸ್. ಬಾಯ್.